ಹಾಯ್ ಎವ್ರಿವನ್, ವೆಲ್ಕಮ್ ಟು ಆಶೀಸ್ ಸವಿರುಚಿಗಳು. ಇವತ್ತಿನ ರೆಸಿಪಿ ರಾಗಿ ರೊಟ್ಟಿ. ಬಹಳ ಆರೋಗ್ಯಕರವಾದ, ರುಚಿಯಾದ ಹಾಗೂ ಮೃದುವಾದ ಸ್ವಾದಿಷ್ಟವಾದ ರಾಗಿ ರೊಟ್ಟಿ. ಬೇಕಾಗುವ ಸಾಮಗ್ರಿಗಳು: 1 ಕಪ್ ರಾಗಿ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, 1 ಕ್ಯಾಪ್ಸಿಕಮ್ ಸಣ್ಣಗೆ ಹಚ್ಕೊಂಡಿರುವಂತಹದ್ದು, ಕ್ಯಾರೆಟ್ 1 ತುರಿದಿರುವಂತಹ, 2 ಈರುಳ್ಳಿ ಸಣ್ಣಗೆ ಹಚ್ಕೊಂಡಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಸಬ್ಬಾಕ್ಸಿ ಸೊಪ್ಪು ಸಣ್ಣದಾಗಿ ಹಚ್ಕೊಂಡು ಇಟ್ಕೊಂಡಿರುವಂತಹದ್ದು, ಕುಟ್ಟಿರುವಂತಹ ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ, ಹಸಿಮೆಣಸಿನಕಾಯಿ ಹಾಗೆ ಒಣಮೆಣಸಿನಕಾಯಿ ಸ್ವಲ್ಪ, ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿರುವಂಥದ್ದು, 1 ನೌಕೋಲು ತುರಿದಿರುವಂತಹದ್ದು, ಹಾಗೆ ಸೌತೆಕಾಯಿ 1 ತುರಿದಿರುವಂಥದ್ದು, ಸ್ವಲ್ಪ ಎಣ್ಣೆ, ಉಪ್ಪು, ನೀರು, ತುಪ್ಪ, ಕಡಲೆ ಬೀಜ ಹುರಿದಿರುವಂತಹ ಪೌಡ್ರು, ಹುರಿದಿರುವಂತಹ ಎಳ್ಳು, ಜೀರಿಗೆ, ಒಂದು ಬಾಣಲಿಗೆ 1 ಈರುಳ್ಳಿ ಕಟ್ ಮಾಡಿರುವಂತಹ ಈರುಳ್ಳಿ, ಕ್ಯಾರೆಟ್, ಕ್ಯಾಪ್ಸಿಕಮ್, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಬಾಕ್ಸಿಗೆ ಸೊಪ್ಪು, ನೌಕೋಲು ತುರಿದಿರುವಂತಹದ್ದು, ಸೌತೆಕಾಯಿ, ಜೀರಿಗೆ, ಹಸಿಮೆಣಸಿನಕಾಯಿ ಹಾಗೂ ಒಣಮೆಣಸಿನಕಾಯಿ, ಎಳ್ಳು ಹಾಗೆ ಕಡಲೆಬೀಜದ ಪೌಡ್ರು, 1 ಕಪ್ ರಾಗಿ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತರಕಾರಿ ಮತ್ತು ಗೋಧಿ ಹಿಟ್ಟು ರಾಗಿ ಹಿಟ್ಟು ಮಿಕ್ಸ್ ಆಗೋ ಥರ ಪೂರ್ತಿ ಈ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಪೂರ್ತಿ ಎಲ್ಲ ಕಡೆ ಒಂದು ಸ್ವಲ್ಪ ನೀರು ಹಾಗೆ ಈ ಥರ ರೌಂಡ್ ಶೇಪಾಗಿ ಇದು ಮಾಡಬೇಕು. ನೆಕ್ಸ್ಟ್ ಕವರ್ ತೊಗೊಂಡು ಎಣ್ಣೆನ ಸವರಬೇಕು. ಈ ಥರ ರೌಂಡಾಗಿ ಉಂಡೆ ಮಾಡ್ಕೊಬೇಕು. ರಾಗಿ ರೊಟ್ಟಿ ಮಾಡೋಕ್ಕೆ ಈ ಥರ ಚೆನ್ನಾಗಿ ರಾಗಿ ರೊಟ್ಟಿನ ಈ ಥರ ಚೆನ್ನಾಗಿ ತೊಟ್ಟಬೇಕು. ಹಿಂಗೆ ಕೈಯಾಗೆ ಈ ಥರ ಚೆನ್ನಾಗಿ ತೊಟ್ಟಿ ಮೇಲೆ ಚೆನ್ನಾಗಿ ಬಂದಿದೆ. ರೌಂಡ್ ಶೇಪನ್ನು ರೆಡಿಯಾಗಿದೆ. ಹೆಂಚು ಮೇಲೆ ಎಣ್ಣೆ ಈ ಥರ ಸವರಬೇಕು. ಕಾಯ್ದಿದೆ. ರೊಟ್ಟಿ ಹಾಕ್ತಿದ್ದೀನಿ ಹೆಂಚಿನ ಮೇಲೆ. ಈ ಥರ ಹಾಕ್ಬಿಟ್ಟು ಹಿಂಗೆ ತೊಟ್ಟಬೇಕು. ನೆಕ್ಸ್ಟ್ ರಾಗಿ ರೊಟ್ಟಿ ಹೆಂಚು ಮೇಲೆ ಹಾಕ್ತಿದ್ದೀನಿ. ಈ ಥರ ಚೆನ್ನಾಗಿ ಬಂದಿದೆ. ನೆಕ್ಸ್ಟು ಒಂದು ಸ್ವಲ್ಪ ತುಪ್ಪ ಸವರಬೇಕು ರೊಟ್ಟಿ ಮೇಲೆ. ಈ ಥರ ಟೇಸ್ಟ್ ಚೆನ್ನಾಗಿರುತ್ತೆ ತುಪ್ಪ ಹಾಕಿದ್ರೆ. ಈ ಕಡೆ ತಿರುವಾಕಬೇಕು. ಒಂದು 2 ಮಿನಿಟ್ಸ್ ಬೇಯಬೇಕು. ತಿರುವಾಕಿದ್ಮೇಲೆ ನೆಕ್ಸ್ಟ್ ಚೆನ್ನಾಗಿ ತಿರ್ಗಾ ಮತ್ತೆ 5 ಮಿನಿಟ್ಸ್ ಬೇಯಬೇಕು. ರೊಟ್ಟಿ ಆಗಿದೆ. ರಾಗಿ ರೊಟ್ಟಿ ಸವಿಯಲು ರುಚಿಕರವಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.